ಖರ್ಗೆ ಕೋಟೆಯಲ್ಲಿ ಕಮಲ ಪಡೆಯು ಅಬ್ಬರಿಸಿದೆ. ಕಲಬುರಗಿ ಚಲೋ ಹೋರಾಟದ ಮೂಲಕ ಕಲಬುರಗಿಯಲ್ಲಿ ಇವತ್ತು ಕೇಸರಿ ನಾಯಕರು ಅಬ್ಬರಿಸಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ರು. ಸಚಿವ ಖರ್ಗೆ ರಾಜೀನಾಮೆಗೆ ಕೇಸರಿ ನಾಯಕರು ಆಗ್ರಹ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ನಡೆಸಲಾಯಿತು. ರಿಪಬ್ಲಿಕ್ ಆಫ್ ಕಲಬುರಗಿ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದಾಗಿ ಕಿಡಿಕಾರಿದ್ರು. ಛಲವಾದಿ ನಾರಾಯಣ ಸ್ವಾಮಿಗೆ ದಿಗ್ಬಂಧನ, ಕೇಸರಿ ಕೋತ ಕೋತ. ಖರ್ಗೆ ಕೋಟೆಯಲ್ಲಿ ಅಬ್ಬರಿಸಿದ ಬಿಜೆಪಿ ಲೀಡರ್ಸ್. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ. ಇದು ಕಲಬುರಗಿಯಲ್ಲಿ ಕಮಲ ಕಲಿಗಳು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ನಡೆಸಿದ ದೃಶ್ಯ. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ದಿಗ್ಬಂಧನ ಹಾಕಿದ್ದನ್ನ ವಿರೋಧಿಸಿ ಬಿಜೆಪಿ ಇಂದು ಕಲಬುರಗಿ ಚಲೋ ಹೋರಾಟ ನಡೆಸಿತು. ಜಿಲ್ಲೆಯಲ್ಲಿ ಚಿತ್ತಾಪುರದಲ್ಲಿ ನಾರಾಯಣಸ್ವಾಮಿ ಅವರಿಗೆ ದಿಗ್ಬಂಧನ ಹಾಕಿ ಗೂಂಡಾಗಿರಿ ತೋರಿದಕ್ಕೆ ಬಿಜೆಪಿ ಪ್ರತಿಭಟನೆ ನಡೆಸಿತು. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಿಗರು ಗೂಂಡಾ ವರ್ತನೆ ತೋರಿದಕ್ಕೆ ಕೇಸರಿ ಪಡೆ ಹೋರಾಟ ನಡೆಸಿತು. ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿದ್ದ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶ್ರೀರಾಮುಲು, ಗೋವಿಂದ ಕಾರಜೋಳ, ಎನ್ ರವಿಕುಮಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಖರ್ಗೆ ಬೆಂಬಲಿಗರು 5 ಗಂಟೆಗಳ ಕಾಲ ನನ್ನನ್ನ ದಿಗ್ಬಂಧನ ಹಾಕಿ ಚಿತ್ರ ಹಿಂಸೆ ನೀಡಿದ್ದಾರೆ. ಇನ್ನು ಚಿತ್ತಾಪುರ ಐಬಿಯಲ್ಲಿ 300ರಿಂದ 400 ಜನ ಪೊಲೀಸರು ನನ್ನ ರಕ್ಷಣೆಗೆ ಬರ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಆ ಪೊಲೀಸರು ನಮ್ಮ ಕಾರ್ಯಕರ್ತರ ಮೇಲೆನೆ ಲಾಠಿ ಚಾರ್ಜ್ ಮಾಡೋಕ್ ಮುಂದಾಗಿದ್ರು. ಇವರೆಲ್ಲರೂ ನಾಲಾಯಕ್ ಪೊಲೀಸರು, ನೀವು ಖಾಕಿ ಬಿಚ್ಚಿಟ್ಟು ಗುಲಾಮಗಿರಿ ಮಾಡಿ ಅಂತ ಕೆಂಡ ಉಗುಳಿದ್ರು. ಪೊಲೀಸ್ನವರು ನಾಟಕ ಆಡಿದ್ದಾರೆ ನಮ್ಮ ಮಧ್ಯದಲ್ಲಿ. 400 ಜನ ನಮ್ಮ ಸಂಖ್ಯೆ ಹೊರಗಡೆ ಇತ್ತು. ಈಗ ಕರ್ಕೊಂಡ್ಬರ್ತೀವಿ, ನಾರಾಯಣ ಸ್ವಾಮಿ ಹೀಗೆ ಬರ್ತಾರೆ, ನೀವು ಸುಮ್ಮನೆ ಅಲ್ಲೇ ಇರಿ, ಈ ಕಡೆ ಬರ್ಬೇಡಿ, ಗದ್ದಲಾಗತ್ತೆ, ಅವ್ರನ್ನ ತಡೆದ್ರು. ಅಲ್ಲಿದ್ದವರು ಧಿಕ್ಕಾರ ಕೂಗ್ತಿದ್ದವರು ಕೇವಲ 20 ಜನ ಮೊದಲು. ಅದಾದ್ಮೇಲೆ 25 ಆಯ್ತು, 30 ಆಯ್ತು, 40 ಆಯ್ತು. ನಾವು ಅಂದ್ಕೊಂಡಿದ್ವಿ ಏನೊಂದು 300-400 ಜನ ಪೊಲೀಸ್ ಬಂದಿದೆ. ಏನೋ ಚಲೋ ಕಲಬುರಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ನಾನು ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆಯನ್ನ ಬೆದರಿಕೆ ಹಾಕೋಕ್ ಬಂದಿಲ್ಲ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಪಾಳೆಗಾರಿಕೆ ನಡೀತಾ ಇದೆ, ಅದನ್ನ ತಡೆಯೋಕ್ ಬಂದಿದ್ದೆ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಪ್ರಿಯಾಂಕ ಖರ್ಗೆ ಅವ್ರಿಗೆ ನಾನು ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಏನು ಮೊನ್ನೆ ದಿನ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ನಿಮ್ಮ ಕಾರ್ಯಕರ್ತರು ನಿಮ್ಮ ಪುಡಾರಿಗಳ ಮೂಲಕ ಮಾಡಿಸಿದ್ರಲ್ಲ, ಯಾಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಅದಕ್ಕೋಸ್ಕರ ನೀವು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ, ಕೂಡಾಕಿ ಅಂತ ಹೇಳಿದಾರ. ನಿಮಗೆ ದಮ್ಮಿದ್ರೆ ಬನ್ರಿ, ಇಲ್ಲಿ ನಾವೆಲ್ಲರೂ ಬಂದಿದ್ರಿ, ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ, ನಮ್ಮನ್ನ ಕೂಡಾಕ ದಮ್ಮಿದೆಯಾ, ನಿಮಗೆ ತಾಕತ್ತಿದೆಯಾ, ಬನ್ನಿ ನೋಡೋಣ. ಏನೋ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಬೆಂಗಳೂರಿನಿಂದಲೇ ವೀಕ್ಷಣೆ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಸಂಜೆ ಸುದ್ದಿಗೋಷ್ಠಿಯನ್ನ ನಡೆಸಿ ತಿರುಗೇಟು ನೀಡಿದ್ರು. ಇವರಿಗೆ ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ ಅಂತ ಕೇಳೋ ಶಕ್ತಿ ಇಲ್ಲ, ನಮ್ಮ ವಿರುದ್ಧ ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ತಿರುಗೇಟು ಕೊಟ್ರು. ಪ್ರಿಯಾಂಕ್ ಖರ್ಗೆ ಹಟಾವ್, ಬಿಜೆಪಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ನಾರಾಯಣ ಸ್ವಾಮಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ಅಶೋಕ್ ಕೋ ಬಚಾವ್ ಆಂದೋಲನ ಇದು. ಯಾಕಂದರೆ ನಾನು ಅವರಿಗೇನೇ ಪ್ರಶ್ನೆ ಮಾಡಬಾರ್ದಂತೆ. ಮೊನ್ನೆ ತಾವು ಮೇಲ್ಮನೆ ವಿರೋಧ ಪಕ್ಷದ ನಾಯಕರ ತಾವು ಪ್ರೆಸ್ ಮೀಟ್ ನೋಡಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡುವಂತೆ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಡೆಸಲಾಗುತ್ತೆ. ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಚಿತ್ತಾಪುರ ಪಾಕಿಸ್ತಾನ ಆಗಿದ್ಯಾ?
ಚಿತ್ತಾಪುರಕ್ಕೆ ಮುಂದೆ ಬರ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.